ಮದುವೆಯಾಗಿಲ್ಲ. ವಯಸ್ಸು 36, ಮದುವೆಯಾಗಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ 10 ಕೋಟಿ, ವ್ಯವಹಾರಕ್ಕಾಗಿ 15 ಕೋಟಿ, ಬ್ಲ್ಯಾಕ್ ಮನಿ 20 ಕೋಟಿ, ವೈಟ್ ಮನಿ 18 ಲಕ್ಷ. ಇರೋಕೆ ಬಂಗ್ಲೆ, ಓಡಾಡೋಕೆ ಕಾರು, ಮಾಡ್ತಿರೋ ವ್ಯವಹಾರ ಅಡ್ಡದಂದೆ. ಇರೋ ಬ್ಯಾಗ್ನಲ್ಲಿ 1 ಕೋಟಿ ಇದೆ. ನನ್ನ ಲೆಕ್ಕಾಚಾರ ಯಾವತ್ತು ತಪ್ಪಲ್ಲ. ನಾನು ಹೇಳಿದ್ದು ಸುಳ್ಳಲ್ಲ. ನೀನು ಕಾಕಿನೂ ಅಲ್ಲ, ಮಾಟಗಾರ ಇರ್ಲಿಕ್ಕಿಲ್ಲ. ಜ್ಯೋತಿಷಿನೂ ಅಂತೂ ನಾನು ಸಾಧ್ಯನೇ ಇಲ್ಲ. ನನ್ನನ್ನೇ ಬಂದು ಇಷ್ಟು ಅರ್ಥವಾಗಿ ಹೇಳ್ಬೇಕಾದ್ರೆ ಧೈರ್ಯಕ್ಕೆ ಕೊರತನೇ ಇಲ್ಲ. ಹಾಗಾದ್ರೆ ಯಾರು ಅಷ್ಟೇ, ವಿಳಾಸ ಇಲ್ಲ, ಹೆಸರು ಮಾತ್ರ ಇದೆ. ಯಜ್ಞ ನೋಡ್ಬರಿ, ಹರಿಯುವ ನೀರಿಗೆ ಪಕ್ಷಿಗಳು ಬರುತ್ತವೆ, ಮೃಗಗಳು ಬರ್ತವೆ. ಒಂದು ನೀರು ಕುಡಿಕೊಂಡು ಹೋಗ್ಬೇಕು ಅಷ್ಟೇ. ಹಳ್ಳಿ ಹುಟ್ಟಿ ಹರಿದರೆ ಇಡೀ ಗುಡ್ಡ ಕುಸಿತ ಹೋಗ್ತದೆ. ನೀನು ಗುಡ್ಡದ ಪಕ್ಕ ಕುರಿಯಬಹುದು, ಆದರೆ ಈ ಗುಡ್ಡ ಎಂದಿಗೂ ಅಲುಗಾಡಿಸಲಾರೆ. ಗುಡ್ಡ ಕುಸಿಯುವಂತೆ ಮಾಡುವ ಸಾಮರ್ಥ್ಯ ಈ ನದಿ ಎಂಬ ಧರ್ಮದರ್ಶಿಯಾಗಿದೆ. ನನಗೆ ಮಾತಿಗಿಂತ ದುಡಿಮೆಯಲ್ಲಿ ನಂಬಿಕೆ ಜಾಸ್ತಿ. ನಿನ್ನ ಲಾಭದಲ್ಲಿ ನನ್ನ ಪಾಲು 1 ಕೋಟಿ. ಕೋಟಿ ಕೊಡಲು ಇದೇನು? ನೀನು ಲೂಟಿ ಮಾಡಿದ ಹಣವಲ್ಲ. ನನ್ನ ಪಾಲಿಗೆ ನೀನ್ಯಾರೋ? ಇದರಲ್ಲಿ ನನ್ನ ಶ್ರಮವಿದೆ, ಬೆವರಿದೆ. ಬೆವರಿನ ಹಣವಾದರೆ ಬೇಡಿಕೆ ಇಡುತ್ತಿಲ್ಲ ಮಿಸ್ಟರ್. ಬೆವರಿಸಿ ತಂದ ಹಣಕ್ಕೆ ಬಿಡುವ ಮಾತೇ ಇಲ್ಲ. ಇದುವರೆಗೂ ಹಣ ಕೇಳಿ ಬಂದವರು ಹೆಣ ಇಲ್ದೆ ಹೆಣವಾಗಿ ಹೋದರು. ಇನ್ನು ಕೆಲವರು ನನ್ನನ್ನ ಪ್ರಶ್ನಿಸಲು ಬಂದವರು ಉತ್ತರ ಕೊಡುವ ಮುನ್ನವೇ ಉತ್ತರ ಕ್ರಿಯೆಗೆ ಒಳಗಾಗಿ ಹೋದರು. ಇನ್ನು ನೀನ್ ಯಾವ ಲೆಕ್ಕ? ಸಿಕ್ಕಿದೆಲ್ಲವನ್ನು ದಹಿಸಿಕೊಳ್ಳುವುದು ಮಾತ್ರ ಗೊತ್ತು. ಪ್ರಾಣ ತೆಗೆಯುವುದು ಅಂದರೆ ನನಗೆ ಅಲರ್ಜಿ. ದೇಹದ ಭಾಗ ಎಲ್ಲಿಲ್ಲದ ಎನರ್ಜಿ. ಭಯ ಹುಟ್ಟಿಸುವರು ಭೂಮಿ ಒಳಗಡೆ ಹೋದ್ಮೇಲೆ ನಾನು ಈ ಸೌಧ ಕಟ್ಟಿರೋದು. ಮಿಸ್ಟರ್ ಧರ್ಮ, ನಿನ್ನನ್ನು ನಾನು ಬೆದರಿಸುತ್ತಿಲ್ಲ. ನಿನ್ನ ಲೋಕಾಯುಕ್ತಕ್ಕೆ ಗೊತ್ತಾಗದೆ ನೀನು ಬಂದಿಖಾನೆಗೆ, ನಿಮ್ಮ ಹಣ ಸರ್ಕಾರ ಖಜಾನೆಗೆ. ದೇಹವನ್ನು ನುಂಗುವಾಗ ಕೇವಲ ಬೆರಳು ಕೊಟ್ಟು ದೇಹ ಉಳಿಸಿಕೊಳ್ಳುವುದು ನನ್ನ ಜಾಣತನ. ಇನ್ನೊಮ್ಮೆ ನನ್ನ ಪಾಲಿಗೆಯಲ್ಲಿ ಹೋಲ್ಕೊಳ್ಳೋದು ಸಹಾಯ ನೀಡಿದರೆ ಖಂಡಿತ ಸಾವು ಬರಲಾರ್ದು. ಮಿಸ್ಟರ್ ಧರ್ಮ, ನಾನಿಲ್ಲಿ ಬರೋದು ಬಿಡೋದು ನಿನ್ನ ಬಿಸ್ನೆಸ್ ಲಾಭದ ಮೇಲೆ ನಿಂತಿದೆ. ಬರ್ತೀನಿ.